ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಫಸ್ಟ್ ಸರ್ಕಲ್ ಸೊಸೈಟಿ ಹೆಸರು ಹೇಳಿಕೊಂಡು ಹಣವನ್ನು ದುರುಪಯೋಗ ಮಾಡ್ತಾ ಇರುವಂಥದ್ದು. ಅದರ ಸಂಸ್ಥಾಪಕ ನಂದೀಶ್ ಅವರು ಜೀ ಕನ್ನಡ ಜೊತೆ ಇದ್ದಾರೆ. ಆ ಸಂಸ್ಥೆಯಲ್ಲಿ ಏನೆಲ್ಲ ಆಗ್ತಾ ಇದೆ, ಏನು ದೂರು ಬರ್ತಾ ಇದೆ, ಯಾರು ಹಣವನ್ನು ದುರುಪಯೋಗ ಮಾಡ್ತಾ ಇರುವಂಥದ್ದು ಸ್ವತಃ ಮಾತಾಡೋದಕ್ಕೆ ನಂದೀಶ್ ಅವರೇ ಇದ್ದಾರೆ. ಸರ್, ಈಗಾಗಲೇ ಸಂಸ್ಥೆಯ ಸಂಸ್ಥಾಪಕ ನೀವು, ನಿಮ್ಮ ಗಮನಕ್ಕೆ ಬರದೆ ಏನೆಲ್ಲ ಆಗ್ತಾ ಇದೆ ಸರ್? ನಾವು ಲಾಸ್ಟ್ ಜನವರಿ 3-4-5ರಲ್ಲಿ ಥರ್ಡ್ ಎಕ್ಸ್ಪೋ ಅಂತ ಮಾಡಿದ್ವಿ. ಭಾಳ ಯಶಸ್ವಿಯಾಗಿತ್ತು. ಒಂದು 40,000 ಜನ ಸೇರಿದರು. ಅದರ ಯಶಸ್ಸು ಇರೋದು ಉದ್ಯಮಿಗಳು ಒಬ್ರಿಗೊಬ್ರು ಪರಸ್ಪರ ಸಹಾಯದಿಂದ ಅದೊಂದು ವೇದಿಕೆ ಸೃಷ್ಟಿಯಾಗಿದ್ದರಿಂದ ಭಾಳ ಸಕ್ಸಸ್ಫುಲ್ ಆಗಿತ್ತು. ನೀವು ನೋಡಿಕೊಂಡ್ರೆ ಹಿಸ್ಟ್ರಿನಲ್ಲಿ ಅಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಜನ ಸೇರೋದೇ ಭಾಳ ಒಂದು ಕಷ್ಟದ ಕೆಲಸ. ಆ ಸಕ್ಸಸ್ ಆದ ನಂತರ ಇದನ್ನು ತುಂಬ ಜನ ಇದನ್ನು ಟೇಕ್ ಓವರ್ ಮಾಡ್ತಾರ, ಹೈಜಾಕ್ ಮಾಡೋ ಭಾಳ ಪ್ರಯತ್ನ ನಮ್ಮಲ್ಲಿ ನಡೀತು. ಆಗ ನಾವು ಉದ್ಯಮಿಗಳೆಲ್ಲ ಒಂದಾಗಿ ನಿಂತು ಯಾವುದೇ ಕಾರಣಕ್ಕೂ ಇದನ್ನು ಬಿಡಬಾರ್ದು ಅಂತೇಳಿ ನಾವೇ ಸೊಸೈಟಿ ರಿನ್ಯೂ ಮಾಡ್ಕೋಬೇಕು, ನಾವು ಕಂಟಿನ್ಯೂ ಮಾಡಬೇಕು ಅನ್ನೋ ಹೋರಾಟ ನಡೀತಾ ಇತ್ತು. ನಮ್ಮಲ್ಲಿ ಮೆಂಟರ್ ಅಂತ ಹೇಳಿ, ಚೀಫ್ ಮೆಂಟರ್ ಅಂತ ಹೇಳಿ ನಾವು ಒಬ್ಬರು ಅಧಿಕಾರಿ ಜಯರಾಮ್ ರಾಯ್ಪುರ ಅಂತ ಹೇಳಿ, ಇವಾಗ ಅವರು ವಿಜಯವಾಡ CCT IT ಕಮಿಷನರ್ ಆಗಿದ್ದಾರೆ. ಅವರು ನಮ್ಮಲ್ಲಿ ಮೆಂಟರ್ ಆಗಿದ್ದರು. ಅವರು ನಮಗೆ ಅವರ ವೈಫ್ ಧರ್ಮಪತ್ನಿಯವರೆಲ್ಲ ನಮ್ಮ ಜೊತೆಗೆಲ್ಲ ಇದ್ದರು. ಅವ್ರೇನು ಮಾಡಿದ್ದಾರೆ, ಅಕ್ಟೋಬರಲ್ಲಿ ವಿತೌಟ್ ನಮ್ಮ ಫಸ್ಟ್ ಸರ್ಕಲ್ ಸೊಸೈಟಿ ನಾಲೆಡ್ಜ್ ಇಲ್ದಲ್ಲೇ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಮಾಡಿದ್ದಾರೆ. ಅಲ್ಲಿ ನೋಡಿ ಉದ್ದೇಶ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತೆ. ಫಸ್ಟ್ ಆಫ್ ಆಲ್ ಸೊಸೈಟಿಯನ್ನು ನಾಮನ್ಕ್ಲೇಚರಲ್ಲಿ ರಿಜಿಸ್ಟ್ರೇಷನ್ ಆಗಬಾರ್ದು. ಸೆಕೆಂಡು, ಇವರೊಂಥರ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಪಾರ್ಟ್ನರ್ನ ಸೇರಿಸಿ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಫ್ಯಾಮಿಲಿ ಥರ ಒಂದು ಟ್ರಸ್ಟ್ ಮಾಡಿಬಿಟ್ಟಿದ್ದಾರೆ. ಅದರ ಉದ್ದೇಶ ಏನೋ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದು ಏನೋ ಒಂದು ಪೊಲಿಟಿಕಲ್ ಹೋಗ್ಬೇಕನ್ನೋ ಒಂದು ತಿರುವು. ಜನ ಹೇಳ್ತಾರೆ ರೂಮರ್ಸಲ್ಲಿ ಅವರು ಒಳನರಸೀಪುರ ಟಿಕೆಟಿಗೆ ಟ್ರೈ ಮಾಡ್ತಾ ಇದ್ದಾರೆ ಅಸೆಂಬ್ಲಿ ಎಲೆಕ್ಷನ್ಗೆ, ಮತ್ತು ಚಿಕ್ಕಬಳ್ಳಾಪುರ MP ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ರೂಮರ್ಸ್ಗಳು ಇದೆ. ನಮ್ಮ ಉದ್ದೇಶ ಏನು, ಒಂದು ನಾವು ಕಷ್ಟಪಟ್ಟು ಕಟ್ಟಂಥ ಸಂಸ್ಥೆ ಉದ್ಯಮಿಗಳಿಗೋಸ್ಕರ. ಇವತ್ತು ಉದ್ಯಮಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಎಷ್ಟು ಕಷ್ಟ. ಒಬ್ಬ ಉದ್ಯಮಿ ಒಂದು ಬೆಳಿಬೇಕು, ಅವನು ಲೋನ್ ತಗೋಬೇಕು, ಎಷ್ಟು ಕಷ್ಟ ಇದೆ. ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡೋಣ ಅಂತ ಮಾಡಿರೋ ವೇದಿಕೆನ ಈ ಪ್ಲ್ಯಾಟ್ಫಾರ್ಮ್ನ ಅದಕ್ಕೆ ತಿರುಪಡೆಯೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಾದ್ರೂ ಅಧಿಕೃತವಾಗಿ ಒಂದು ಕೋಲಾರ್ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡಿ ಬೇರೆ FCG ಅಂತ ಶಿಲ್ಪಾ ಅನ್ನೋ ಅವರ ಪರ್ಸನಲ್ ಕಂಪ್ನಿಗೆ ದುಡ್ಡು ಹಾಕ್ಸ್ಕೊಂಡು ಕಾರ್ಯಕ್ರಮನ ಮಾಡಿದ್ದಾರೆ. ಸೊಸೈಟಿಗೆ ಬರಬೇಕಾಗಿರೋದು ಹಣನ ಅಲ್ಲಿಗೆ ಡೈವರ್ಟ್ ಆಗೋಗಿದೆ. ಅವರು ಜಯರಾಮ್ ಸರ್ ವೈಫು. ಅದಾದಮೇಲೆ ಈಗ ದೊಡ್ಡದಾಗಿ 9-10 ಅನ್ನೋದಕ್ಕೆ ಇನ್ನೊಂದು ಪ್ಯಾರಲಲ್ ಎಂಟಿಟಿ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿಗೆ ಬರಬೇಕಾಗಿರೋಂಥ ಬ್ರ್ಯಾಂಡ್ ವ್ಯಾಲ್ಯೂ, ಗುಡ್ ವಿಲ್ಲು, ಟ್ರೇಡ್ ಮಾರ್ಕು ಇದನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡು, ಯಾಕಂದರೆ 3 ವರ್ಷ ಸಕ್ಸಸ್ ಆದಮೇಲೆ 4ನೇ ವರ್ಷ ಸಕ್ಸಸ್ ಮಾಡೋದು ಭಾಳ ಸುಲಭ. ಫಸ್ಟ್ನೇ ಇಯರಲ್ಲಿ ಮಾಡೋದು ಎಷ್ಟು ಕಷ್ಟ ಇದೆ, 4ನೇ ಇಯರಲ್ಲಿ ಅಷ್ಟೇ ಕಷ್ಟ ಇರುತ್ತೆ. ಅದರದ್ದೇ ಹೆಸರು ಫಸ್ಟ್ ಸರ್ಕಲ್ ಸೊಸೈಟಿ ಹೆಸರು, ಫಸ್ಟ್ ಸರ್ಕಲ್ ಸೊಸೈಟಿ ಬ್ರ್ಯಾಂಡು, ಫಸ್ಟ್ ಸರ್ಕಲ್ ಗುಡ್ ವಿಲ್ಲು, ಅದನ್ನೆಲ್ಲ ದುರುಪಯೋಗ ಬಳಸ್ಕೊಂಡು ನ್ಯೂಸ್ ಪೇಪರ್ ಆ್ಯಡ್ ನೋಡಿ, ನೀವು ಪ್ರಜಾವಾಣಿಯಲ್ಲಿ ಫುಲ್ ಪೇಜ್ ಆ್ಯಡ್ ಕೊಟ್ಟಿದ್ದಾರೆ 2ನೇ ತಾರೀಕು. ಏನು ನಾವು ಲಾಸ್ಟ್ ಇಯರ್ ಕೊಟ್ಟಿದ್ವಿ ಡಿಟ್ಟೋ ಅದೇ ಆ್ಯಡಲ್ಲಿ 4 ಫೋಟೋ ಚೇಂಜ್ ಆಗಿದೆ ಅಷ್ಟೇ. ಕಾನ್ಸೆಪ್ಟ್ ನಂದು, ಐಡಿಯಾ ನಂದು, ಶ್ರಮ ನಂದು, ಎಲ್ಲ ನಂದು. ಬಟ್ ಇವತ್ತು ನಮ್ಮನ್ನು ಓವರ್ಟೇಕ್ ಮಾಡಿ ಇನ್ನೊಂದು ಸೊಸೈಟಿ ಟ್ರಸ್ಟ್ ಅಂತ ಕ್ರಿಯೇಟ್ ಮಾಡಿ 9-10 ಅನ್ನೋದು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಫಸ್ಟ್ ಸರ್ಕಲ್ ಸೊಸೈಟಿ ಯಾವಾಗ ರಿಜಿಸ್ಟರ್ ಮಾಡಿದ್ರೆ ಆಮೇಲೆ ಏನಾಯ್ತು, ಯಾಕೆ ನೀವು ಇದರಲ್ಲಿ ಇನ್ವಾಲ್ವ್ ಇಲ್ಲ, ಅಥವಾ ಅದನ್ನ ಅಂದರೆ ನೀವು ಅನುಮೋದನೆಯನ್ನು ಹಿಂಪಡೆದಿದ್ರೆ ಏನು ಸರ್? ಇದು 2021ರಲ್ಲಿ ಯೋಜನೆ ನಮ್ಮ ಪ್ಲಾನ್ ಸ್ಟಾರ್ಟ್ ಆಗಿದ್ದು. 22 ಆಗಸ್ಟಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದು. ಸೊಸೈಟಿನ ಯಾಕೆ ರಿಜಿಸ್ಟರ್ ಮಾಡಿದ್ರಿ, ಭಾಳ ಮುಖ್ಯವಾದ ಪಾಯಿಂಟ್. ಒಂದು ಡೆಮೊಕ್ರೆಟಿಕ್ ಇರಬೇಕು. ನಾಳೆ ನಾನು ಇರ್ತೀನಿ, ಇನ್ನೊಬ್ರು ಯಾರೋ ಬರ್ತಾರೆ, ಆಯ್ಕೆ ಆಗಬೇಕು, ಎಲೆಕ್ಷನ್ಸ್ ಇರಬೇಕು, ರಿನ್ಯೂವಲ್ ಇರಬೇಕು, ಮತ್ತು ಉದ್ಯಮಿಗಳೇ ಚೂಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸೊಸೈಟಿ ರಿಜಿಸ್ಟರ್ ಮಾಡಿದ್ವಿ. ನಾವು ಟ್ರಸ್ಟ್ ಮಾಡಿಲ್ಲ, ಪ್ರೈವೇಟ್ ಲಿಮಿಟೆಡ್ ಮಾಡಿಲ್ಲ, LLP ಮಾಡಿಲ್ಲ. ಸೊ ಈಗ ಸತತವಾಗಿ 3 ವರ್ಷ ನಡ್ಕೊಂಬಂದಾಗ 25ರಲ್ಲಿ ರಿನ್ಯೂವಲ್ ಇತ್ತು. ಈ ರಿನ್ಯೂವಲ್ ಟೈಮ್ನಲ್ಲಿ AGM ಕರೆದು ನಾವೆಲ್ಲ ಪ್ರಾಪರಾಗಿ ಯಾರನ್ನ ಆಯ್ಕೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಪ್ರತಿಕ್ರಿಯೆ ಇತ್ತು. ಇದನ್ನು ಏನು ಮಾಡಿದ್ರು ಇವರು, ಅವ್ರಿಗೆ ಮೆಜಾರಿಟಿ ಬರಲ್ಲ ಅಥವಾ ಆಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಏಕಾಏಕಿ ಕೇಳ್ದಲೆ ಆಗಸ್ಟಲ್ಲಿ ಅನಧಿಕೃತವಾಗಿ ಡಾಕ್ಟರ್ ಮುನಿರಾಜು ಅಂತೇಳಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಅಂತ ಏನೊಂದು ಸ್ಕೂಲ್ ಸಂಸ್ಥೆ ಇದೆ, ಅವ್ರನ್ನ ಪ್ರೆಸಿಡೆಂಟ್ ಅಂತ ಅನೌನ್ಸ್ ಮಾಡಿದ್ರು. ಆಗ ಸೊಸೈಟಿಲಿ ನಾನೇ ಪ್ರೆಸಿಡೆಂಟ್ ಆಗಿರ್ತೀನಿ. ಇವರು ಅನೌನ್ಸ್ಮೆಂಟ್. ಈಗ ನಾಳೆ ನಾನು ಬಂದು ನೀವು ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರೆ ನೀವು ಚೀಫ್ ಮಿನಿಸ್ಟರ್ ಆದ ಲೆಕ್ಕ. ಅದಕ್ಕೆ ಒಂದು ಕಾನೂನು ಇರ್ತದೆ, ಕಾನೂನುಕೃತವಾಗಿ ಎಲೆಕ್ಟ್ ಆಗಬೇಕಾಗ್ತದೆ, ಮತ್ತು LLP ಇರ್ತದೆ, ಆಮೇಲೆ ಚೀಫ್ ಮಿನಿಸ್ಟರ್ ಅಂತ ಮಾಡ್ತಾರೆ. ಇವ್ರು ಅದೆಲ್ಲ ಮಾಡಲಿಲ್ಲ. ಏಕಾಏಕಿ ಆಗಸ್ಟಲ್ಲಿ ಡಿಕ್ಲೇರೇ ಮಾಡಿಬಿಟ್ರು, ಇವರು ಪ್ರೆಸಿಡೆಂಟು, ನಾನು ಹೇಳ್ತಾ ಇದ್ದೀನಿ ಅದೇ ಫೈನಲ್ ಅಂತ. ಆ ಥರ ಮಾಡೋದ ರೀತಿಯಲ್ಲಿ ನಮಗೆ ಅಸಮಾಧಾನ ಆದಾಗ ರಿನ್ಯೂವಲ್ ಪೆಂಡಿಂಗ್ ಇತ್ತು. ನಾವು ರಿನ್ಯೂವಲ್ಗೆಲ್ಲ ಅಪ್ಲೈ ಮಾಡಿಕೊಂಡು ಎಲ್ಲ ಏನನ್ನು ಕಾನೂನುಬದ್ಧವಾಗಿ ಮಾಡ್ಕೋಬೇಕು ಸರ್ಟಿಫಿಕೇಟ್ ಮಾಡ್ಕೊಂಡ್ವಿ. ಸರ್ಟಿಫಿಕೇಟ್ ಇಶ್ಯೂ ಆಗಿದ್ದು ನಮಗೆ 12ನೇ ತಾರೀಕು. ಇವರು ಅದು ಇದು ಏನೇನೋ ಇದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ 28ನೇ ತಾರೀಕು ಹೋಗಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಲ್ಲಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಒರಿಜಿನಲ್ನೇ ಇಂಪಡೆಲ್ಲ ಆಗಿದೆ ಅಂತ ಮಾಡಿಬಿಟ್ಟು ಇವ್ರು ನೋಡಿದ್ರೆ ಗೊತ್ತಾಗಿದ್ದು ನಮ್ಗೆ. ಆಮೇಲೆ ಅಕ್ಟೋಬರ್ಲಿ ಇವ್ರು ಡೂಪ್ಲಿಕೇಟ್ ರಿಜಿಸ್ಟರ್ ಮಾಡ್ಕೊಂಡಿದ್ರು ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ. ಸೊ ಇದೆಲ್ಲ ಕಾರ್ಯಕ್ರಮ ಮಾಡಿ ಮುಗಿಸ್ಕೋಕ್ಕೋಸ್ಕರ ನಮ್ಮದನ್ನು ತಂದಿದ್ರು.
ಸೊ ಕೋರ್ಟ್ ಏನು ಆದೇಶ ತಂತು, ಯಥಾಸ್ಥಿತಿ ಕಾಪಾಡಿ. ಯಾರೋ ಒಬ್ಬರು ಡಿಸ್ಟ್ರಿಕ್ಟ್ ರಿಜಿಸ್ಟರು ಅದನ್ನು ಸರ್ಟಿಫಿಕೇಟ್ ಕೊಟ್ಮೇಲೆ ಅದನ್ನು ವಜಾ ಮಾಡೋಕ್ಕೆ ಬರಲ್ಲ, ನೀವು ಕೋರ್ಟ್ ಯಥಾಸ್ಥಿತಿ ಕಾಪಾಡಿ ಅಂತ ನಮ್ಗೆ ವಾಪಸ್ ಸೊಸೈಟಿನ ನಮಗೆ ಫಂಕ್ಷನಿಗೆ ಕೊಟ್ಟಿದ್ದಾರೆ. ಇವಾಗ ನಾವು ಈ ಇವೆಂಟ್ ಏನು ನಡೀತಾ ಇದೆ, ಎಂಟೈರ್ ಇವೆಂಟ್ ಸೊಸೈಟಿದು ಬ್ರ್ಯಾಂಡು, ವ್ಯಾಲ್ಯೂ, ಟ್ರೇಡ್ ಮಾರ್ಕ್ ಎಲ್ಲ ನೀವು ಮಾಡೋಕ್ಕೆ ಬರಲ್ಲ ಅಂತೇಳಿ ನಾವು ಇದನ್ನು ನ್ಯಾಯಾಲಯಕ್ಕೆ ಸಿವಿಲ್ ಕೋರ್ಟ್ಗೆ ಹೋಗಿದ್ವಿ. ಸಿವಿಲ್ ಕೋರ್ಟ್ನಲ್ಲಿ ಅವ್ರು ಯಾವ ಡಾಕ್ಯುಮೆಂಟು ಏನು ಸಬ್ಮಿಷನ್ನೇ ಮಾಡ್ದಂಗೆ 4 ದಿವಸನ ಏರಿಯನ್ನು ಹಾಗೆ ಪಾಸ್ ಮಾಡಿದ್ದಾರೆ. ಬಹುತೇಕ ಇವತ್ತು ನಾಳೆ ನಮಗೆ ಒಂದು ಇಂಜೆಕ್ಷನ್ ಸೂಟ್ ಸಿಕ್ಕಿ ಕಾರ್ಯಕ್ರಮ ನಿಲ್ಲಿಸಿ ಅನ್ನೋ ಒಂದು ಸೂಟ್ ಸಿಗುತ್ತೆ ಅನ್ನೋ ವಿಶ್ವಾಸ ನ್ಯಾಯಾಲಯದ ಮೇಲೆ ನಮಗಿದೆ. ಈಗ ಸರ್ ನೀವು ಹೇಳಿದ್ರಲ್ಲ ಹೆಸರು ಕೆಲವರದು, ಅವರೆಲ್ಲ ನಿಮ್ಮ ಜೊತೆಗೆ ಇದ್ದುಕೊಂಡು ತದನಂತರ ಹೊರಗಡೆ ಹೋದ್ರ ಅಥವಾ ಇದ್ದುಕೊಂಡೇ ಈ ಕೆಲಸವನ್ನ ಮಾಡಿದ್ದಾರೆ? ಆಶ್ಚರ್ಯ ಅಂದರೆ ಜೂನ್ನಲ್ಲಿ, ಸೆಪ್ಟೆಂಬರ್ನಲ್ಲಿ, ಆಗಸ್ಟ್ನಲ್ಲಿ ಇದ್ಕೊಂಡೇ ಈ ಕೆಲಸ ಮಾಡಿದರು. ಅಕ್ಟೋಬರಲ್ಲಿ ರಿಜಿಸ್ಟರ್ ಆಗಿಲ್ಲ. ನಾವು ಮುಂಚೆ ಏನು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅಂದರೆ ದುರಂತ ಅಂದರೆ ನಮ್ಮ ಸೊಸೈಟಿ ಒಳಗೆ ಇದ್ದು ನಮ್ಮ ಜೊತೆನೇ ಇದ್ದು ಈ ಪ್ಯಾರಲಲ್ ಆ್ಯಕ್ಟಿವಿಟೀಸ್ ಎಲ್ಲ ಮುಂಚೆನೇ ಮಾಡಿಬಿಟ್ಟಿದ್ದಾರೆ. ಅದು ಒಂಥರ ಆ್ಯಕ್ಚುಲಾಗಿ ಸೈಫನಿಂಗ್ ಆಫ್ ಫಂಡ್ ಅಂತಲೇ ಕರಿಬೋದು, ಅಥವಾ ನಾವು ಡೈವರ್ಸಿಫಿಕೇಷನ್ ಆಫ್ ಫಂಡ್ ಅಂತಲೇ ಕರಿಬೋದು. ಕೋಲಾರ್ ಇವೆಂಟ್ ಎಲ್ಲ ಒಂದು 6-7 ಜನ ಏನಿದ್ದಾರೆ ಈಗ ಏನು ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ದಾರೆ ಅವರೆಲ್ಲ ಇವತ್ತು ಪೇಪರಲ್ಲಿ ನೀವು ನೋಡ್ಬೋದು. ನಾವು ಡಿಫೆಂಡೆಂಟ್ ಹಾಕಿದ್ವಿ 9 ಜನನು ಇದ್ರೊಳಗಡೆ ಇದ್ಕೊಂಡೇ ನಮಗೆ ಮೋಸ ಮಾಡಿದ್ದಾರೆ. ಅದು ನಮ್ಗೆ ಅರ್ಥನೇ ಆಗಿಲ್ಲ. ನಮಗೆ ಯಾವಾಗ ಗೊತ್ತಾಯಿತು ಫಸ್ಟ್ ಸರ್ಕಲ್ ಸೊಸೈಟಿ ಅನ್ನೋದು ನಮಗೆ ಯಾವಾಗ ಮಾಹಿತಿ ಗೊತ್ತಾಯಿತು, ಆಮೇಲೆ ಗೊತ್ತಾಯಿತು ಒಂದು ಪ್ಯಾರಲಲ್ ಎಂಟಿಟಿ ಕ್ರಿಯೇಟ್ ಮಾಡಿದ್ದಾರೆ, ಅದಕ್ಕೆ ಫಂಡ್ಸ್ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ದುರಂತ ಅಂದರೆ ಒಂದು ಪ್ರೈವೇಟ್ ಲಿಮಿಟೆಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. FCG ಅಡ್ವೈಸರಿ LLP ಅಂತೇಳಿ ಅದಕ್ಕಿಂತ ದುಡ್ಡನ್ನು ಹಾಕ್ಸ್ಕೊಂಡಿದ್ದಾರೆ. ಅದು ನಮಗೆ ಅಷ್ಟಾಗಿ ಮಾಹಿತಿ ಗೊತ್ತಿರಲಿಲ್ಲ. ಈಗ ಈ ವಿಚಾರಗಳೆಲ್ಲ ಆಚೆ ಬಂದಾಗ ಒಂದೊಂದಾಗಿ ನೋಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಒಂದು ಸೊಸೈಟಿ ದುಡ್ಡನ್ನ ಇನ್ನೊಂದು ಪ್ರೈವೇಟ್ ಲಿಮಿಟೆಡ್ಗೆ, ಅದು ಒಬ್ಬರ ಅಧಿಕಾರಿಯ ವೈಫ್ಗೆ ಹಾಕೊಳ್ಳೋ ಅಂಥದ್ದೇ ದೊಡ್ಡದು ಒಂದು ಕಾನೂನು ಬಾಹಿರ ಅಂತಲೂ ಹೇಳ್ಬೋದು. ಮತ್ತು ಮಿಸ್ಲೀಡಿಂಗ್, ಗೊತ್ತಾಗಲ್ಲ ಹೆಸರು. ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟು ಅಂತ ಅಕೌಂಟ್ ನಂಬರ್ ಪಾಪ ಜನ ಏನು ಅನ್ಕೊಂತಾರೆ, ನನಗೆ ಗೊತ್ತಿಲ್ಲ, ನಾನು ಕಳಿಸಿದ್ದೀನಿ, ನಾನು ಹಾಕ್ಬಿಡ್ತೀನಿ. ಅದಕ್ಕೆ ರಿನ್ಯೂವಲ್ಲು, ಎಕ್ಸ್ಪೋ ಸ್ಟಾಲು, ಎಕ್ಸಿಬಿಷನ್ ದುಡ್ಡು, ಡೊನೇಷನ್ ದುಡ್ಡು, ಅವೆಲ್ಲ ನಮ್ಮ ಪ್ರಕಾರ ಇಟ್ಸ್ ಓಪನ್ಲಿ ಇಟ್ಸ್ ಅನ್ ಸೈಫನಿಂಗ್ ಆಫ್ ಫಂಡ್ಸ್. ಜನಕ್ಕೆ ತಿಳಿದಿದೆ. ನಿಮಗೆ ಮಾಹಿತಿ ಬಂದ ಪ್ರಕಾರ ಎಷ್ಟು ದುಡ್ಡು ಬಂದಿರ್ಬೋದು? ಈಗ ಫೇಕ್ ಕ್ರಿಯೇಟ್ ಮಾಡಿದಾರಲ್ಲ, ಸೊ ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಅಥವಾ ಆ ಅಧಿಕಾರಿ ಆಗಿರ್ಬೋದು ಅವರ ವೈಫಿಗೆ ಏನಾದರೂ ಇದ್ರ ಬಗ್ಗೆ, ಅಂದರೆ ನೀವು ಈ ರೀತಿ ಮಾಡೋದು ತಪ್ಪು ಅಂತ ಏನಾದರೂ ಮಾತುಕತೆ ಮಾಡಿದ್ದೀರಾ? ಇಲ್ಲಿ ಸಾಕಷ್ಟು ಮಾತುಕತೆಗಳು ನಡೆದಿದೆ. 1-2 ಮುಂತರಲ್ಲಿ ಹೋಗಿದ್ದೀವಿ. ಒಂದು ಕೂತು ಬಗೆಹರಿಸೋದಕ್ಕಿಂತನೂ ನಮ್ಮ ಮೇಲೆ ಆಪಾದನೆ ಉಲ್ಟೆ ಮಾಡ್ತಾ ಇದ್ದಾರೆ. ಅವ್ನು ನಂದೀಶ್ ಏನೋ ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಆ ಡಿಮ್ಯಾಂಡ್ 3 ಕೋಟಿ ಅಂತ ಕೆಲವು ಕಡೆ ಹೇಳ್ತಾರೆ, ಕೆಲವು ಕಡೆ 50 ಲಕ್ಷ ಅಂತ ಹೇಳ್ತಾರೆ. ನಾವು ಸ್ವಂತ ದುಡ್ಡಿನಲ್ಲಿ ಬಂದು ಇಲ್ಲಿ ಬದುಕಿ ನಾವು ಬಾಳಿ 18 ವರ್ಷ ಬಿಸ್ನೆಸ್ ಮಾಡಿ ನಾವು 50 ಲಕ್ಷಕ್ಕೆ 3 ಕೋಟಿ ಕೈ ಹಾಕಂತ ದೇವ್ರು ನಮಗೇನು ಅಂತ ದುರದೃಷ್ಟ ಕೊಟ್ಟಿಲ್ಲ. ಒಳ್ಳೆ ಉದ್ದೇಶದಿಂದ ನಾವು ಮಾಡಕ್ಕೆ ಬಂದಿದ್ದೀವಿ. ಇವರು ರೂಮರ್ಸ್ ಏನು ಹಬ್ಬಿಸ್ತಿರೋದು ಅಂದರೆ ಅವ್ನು ದುಡ್ಡು ಡಿಮ್ಯಾಂಡ್ ಮಾಡ್ದ, ದುಡ್ಡು ಕೇಳ್ದ, ಅದಕ್ಕೆ ನಾನು ಕೊಟ್ಟಿಲ್ಲ, ಅದಕ್ಕೆ ನಾನು ಕಾರ್ಯಕ್ರಮ ನಿಲ್ಸಕ್ಕೆ ಬರ್ತಾ ಇದ್ದೇನೆ ಅಂತ. ನಾನು ಹೇಳ್ತಿರೋದು, ನೀವು ರಾಜಕೀಯಗೇ ಪ್ಲಾಟ್ಫಾರ್ಮ್ನ ಬೆಳೆಸ್ಬೇಡಿ, ಒಂದು ಫ್ಯಾಮಿಲಿಗೆ ಇದನ್ನ ತಗೊಂಡು ಹೋಗ್ಬೇಡಿ. ಇದು ಸೊಸೈಟಿಲಿ ಇರಲಿ, ಸಾಮಾನ್ಯ ಜನಕ್ಕೋಸ್ಕರ, ಉದ್ಯಮಿಗಳಿಗೋಸ್ಕರ ಮಾಡಿರೋದು, ಅದಕ್ಕೋಸ್ಕರ ಮಾಡೋಣ ಅಂತ ನಾವು ಹೇಳ್ತಾ ಇರೋದು. ಅದರ ವಿರುದ್ಧ ಅಪರಾಧ ನನ್ನ ಮೇಲೆ ಈ ಥರ ಎಲ್ಲ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ತುಂಬ ಕಡೆ ಹೋಗಿ ಅದ್ರ ಬಗ್ಗೆ ನೆಗೆಟಿವ್ನ ಹೇಳಿದ್ದಾರೆ. ನಾನು ಅದು ಸಾಕಷ್ಟು ಅವ್ರು ಸ್ಪಷ್ಟವಾಗಿ ಹೋಗಿ ಮಾತಾಡಿದ್ದೀನಿ. ಇನ್ನೂ ವಿಚಿತ್ರ ಅಂದರೆ ಜನ ಏನು ಅನ್ಕೊಂತಾರೆ, ಯಾರೋ ಅಧಿಕಾರಿ ತುಂಬ ದುಡ್ಡಿದ್ದಾನೆ, ಅವನೇನೋ ನಂದೀಶಿಗೆ ದುಡ್ಡು ಕೊಡ್ತಿರ್ಬೋದು, ಸೊ ನಂದೀಶ್ ಏನೋ ಮಾಡಿದ್ರಂತೆ ಸಂಸ್ಥೆ, ನನ್ನ ರೂಮರ್ಸ್ನು ಒಬ್ಬಿಸ್ಬಿಟ್ಟಿದ್ದಾರೆ. ಅದರಲ್ಲಿ ಉಲ್ಟಾ ಹೋದರೆ ಆ್ಯಕ್ಚುಲಿ ನನಗೆ ಅವ್ರು ಪರ್ಸ್ನಲಾಗಿ ಕೊಡಬೇಕು. ಅವ್ರು ಮಾಡಿರೋ ಲೇಔಟು, ಅವ್ರನ್ನ ಮಾಡಿರೋ ಸುಮಾರು ಹೌಸ್ಗೆ ನಾನು ಸ್ವಂತ ಪರ್ಸ್ನಲ್ ಆಗಿ ನಾನು ಕೆಲಸ ಮಾಡಿ ಅದನ್ನು ಫಿನಿಶಿಂಗ್ ಮಾಡಿದ್ದೀನಿ. ಜಯರಾಮ್ ರಾಯ್ಪುರ ಅಂತೇಳಿ ನಾನು ಹೇಳ್ತೀನಿ. ಅವರ ವೈಫು ಅವರ ಪ್ರಾಜೆಕ್ಟ್ಗಳಿಗೆ ಕೆಲಸ ಹಾಕಿರೋದು ನನ್ನಲ್ಲಿ ವಾಟ್ಸಪ್ ಪ್ರೂಫ್ ಇದೆ, ಪ್ರಿಂಟ್ ಇದೆ, ಕಾಪಿ ಇದೆ. ಅಧಿಕೃತವಾಗಿ 2 ಕೋಟಿ 4 ಲಕ್ಷ ಚಿಲ್ಲರೆ ಏನಾಯಿತು, ಒಂದು 20 ಲಕ್ಷ ಕೊಟ್ಟಿರೋದು ಕಲೆಕ್ಟೆಡ್ ಅಂತಲೂ ಹಾಕಿದ್ದೀವಿ. ಎಲ್ಲ ಮಾಹಿತಿ ನನ್ನ ಹತ್ರ ಇದೆ. ಇವತ್ತು ಫಸ್ಟ್ ಜಿ ನ್ಯೂಸಲ್ಲೇ ನಾನು ಫಸ್ಟ್ ಹೇಳ್ತಾ ಇರೋದು. ಯಾಕೆಂದರೆ ಈ ಆಪಾದನೆನ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿ ಅನಾವಶ್ಯಕವಾಗಿ ನಾವು ಸಣ್ಣವರಾಗಿ ಏನೂ ಇಲ್ದಲೇ ಬೆಂಗಳೂರಿಗೆ ಬಂದು ಈ ಮಟ್ಟಕ್ಕೆ ಬೆಳೆದಿರ್ಬೋದು. ನಮಗೆ ಸ್ವಾಭಿಮಾನ ಇದೆ. ನಾವು ನಮ್ಮನ್ನು ಮಾರ್ಕೊಳ್ಳೋದಂಥ ಏನೋ ಒಂದು ನಿಟ್ಟಿನಲ್ಲೂ ನಮ್ಗೆ ಆಸಕ್ತಿ ಇಲ್ಲ. ಈತ ನಮ್ಮ ಇನ್ಸ್ಟಿಟ್ಯೂಟ್ನ ಹೈಜಾಕ್ ಮಾಡಿ ನಮ್ಮ ಇನ್ಸ್ಟಿಟ್ಯೂಟಲ್ಲೇ ಎಷ್ಟೋ ಜನಕ್ಕೆ ದುಡ್ಡು ಕೊಡಬೇಕು, ಇನ್ಕ್ಲೂಡಿಂಗ್ ನನಗೆ ಪರ್ಸನಲ್ ದುಡ್ಡು ಕೊಡೋದಲ್ಲೇ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನಮ್ಮ ವಿರುದ್ಧನೇ ಈಗ ವಾಪಸ್ಸು ಅಲಿಗೇಷನ್ಸ್, ದುಡ್ಡು ಕೇಳಿದ್ರು, ಡಿಮ್ಯಾಂಡ್ ಮಾಡಿದ್ರು ಅಂತೇಳಿ. ಎಂಥ ದುರಂತ ಅಂದರೆ ಬೇಲಿನೇ ಎದ್ದು ಹೊಲ ಮೇಯ್ದಂತೆ. ನಿಜ ಹೇಳ್ಬೇಕಂದ್ರೆ 9 ತಿಂಗಳು ಎತ್ತಿ ಸಾಕೋಕ್ಕೆ ಮಗುಗೆ ಎಷ್ಟು ಕಷ್ಟ ಇರ್ತದೆ. ಸ್ಟಾರ್ಟಿಂಗಲ್ಲಿ 1.5 ವರ್ಷ ಇದು ಯಾರು ಬರೋದೇ ಇಲ್ಲ ಮೀಟಿಂಗು, ನಮಗಷ್ಟು ಕೊರಗಿದೆ. ಎತ್ತು ಮೇಲೆ ಮಗು ಊಟದ ಮೇಲೆ 4 ವರ್ಷ ಆದಮೇಲೆ ಆ ಮಗುನ ಎತ್ಕೊಂಡು ಹೋಗೋ ಅಂಥ ವ್ಯವಸ್ಥೆನ ಇವತ್ತು ಎಜುಕೇಟೆಡ್ ಒಂದು ಅಷ್ಟು ದೊಡ್ಡ ಮಟ್ಟದಲ್ಲಿರೋ ಅಂಥ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಮನಸ್ಸಿಗೆ ದುಃಖ ಆಗುತ್ತೆ. ಸೊ ಇದನ್ನು ಯಾರಿಗೂ ಕೇಳೋಕ್ಕೂ ಆಗ್ತಾಯಿಲ್ಲ, ಅನ್ಯಾಯನ ನಾವು ಎತ್ತಕ್ಕೂ ಆಗ್ತಾಯಿಲ್ಲ. ನೋಡಿ, ಓಪನ್ ಆಗಿ ಸಂಸ್ಥೆನೇ ಇಲ್ಲ, ನಾನು 9-10 ಅನ್ನೋದಕ್ಕೆ ಪ್ಯಾಲೇಸ್ ಗ್ರೌಂಡ್ ಕಾರ್ಯಕ್ರಮ ಮಾಡ್ತೀನಿ ಅಂತ ಅಷ್ಟು ಅಬ್ದೂರಿಯಿಂದ ಲಾಸ್ಟ್ ಇಯರ್ ನಾವು ಮಾಡಿದ್ದೇ ಕಾಪಿ ಮಾಡ್ತಾ ಇದ್ದಾರೆ. ಅದೇ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದಾರೆ. ಅಲ್ಲಿ ಯಾವುದೇ ಥರದ ಡಾಕ್ಯುಮೆಂಟ್ಸು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇಲ್ಲ. ನಾಟ್ ಈವನ್ ಸಿಂಗಲ್ ಪೇಪರ್ ಇಸ್ ಸಬ್ಮಿಟೆಡ್ ಟು ಕೋರ್ಟ್.
ಫ್ರಮ್ ಲಾಸ್ಟ್ 5 days ಜಸ್ಟ್ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಕರೆಕ್ಟಾಗಿ ಇದ್ದಿದ್ರೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ, ನ್ಯಾಯಯುತವಾಗಿ ಏನು ನ್ಯಾಯ ಸಿಗ್ತದೆ ಆ ನ್ಯಾಯ ಸಿಗಲಿ ಅಲ್ವಾ. ಮತ್ತು ಅಲಿಗೇಷನ್ ಮಾಡಬೇಕಾದ್ರೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ಪ್ರೂಫ್ ಇದೆ. ನಾನು ನಾಳೆ ಎಲ್ಲ ಡಾಕ್ಯುಮೆಂಟ್ನು ನಾನು ಪ್ರೆಸ್ ಮೀಟಲ್ಲಿ ಇಡ್ತಾ ಇದ್ದೀನಿ. ಪ್ರೆಸ್ ಮಾಧ್ಯಮದಲ್ಲಿ ನಾನು ಕೇಳ್ಕೊಳ್ಳೋದು, ಈ ಥರ ಅನ್ಯಾಯ ಆಗೋಂಥದ್ದನ್ನು ನಾವು ಹೋರಾಟ ಮಾಡಲೇಬೇಕಾಗ್ತದೆ. ಎಷ್ಟೊಂದು ಜನ ಹೇಳಿದ್ರು, ಬಿಡು ನಿಂಗೆ ಪರ್ಸ್ನಲ್ ಬರಬೇಕು, ಏನಕ್ಕೆ ಹೋರಾಟ ಮಾಡ್ತೀಯಾ ಅಂತ. ನನ್ನ ಒಂದೇ ಉದ್ದೇಶ, ಕಷ್ಟಪಟ್ಟು 4 ವರ್ಷ ಕಟ್ಟಿದ್ವಿ, 4,000-5,000 ಕೋಟಿ ಪರಸ್ಪರ ಬಿಸ್ನೆಸ್ ಆಗಿದೆ. ನಮ್ಮನ್ನು ಮೆಂಬರ್ಗಳು ಇವತ್ತು ನಾಳೆ ಏನಂತಾರೆ, ಮಾಡಿದ್ರು, ನಾವೆಲ್ಲ ಬಂದ್ವಿ, ಮೆಂಬರ್ ಆದ್ವಿ, ಮಧ್ಯದಲ್ಲಿ ಕೈ ಬಿಟ್ಟೋದ್ರು, ಇವ್ರು ಯಾವುದೋ ಒಂದು ರಾಜಕೀಯಗೆ ಫ್ಯಾಮಿಲಿ ಟ್ರಸ್ಟ್ ಇಶ್ಯೂ ಮಾಡ್ಕೊಂಡ್ರು, ಇವ್ರು ಸುಮ್ಮನಾಗೋದ್ರು. ಈ ಥರ ವಿಚಾರಗಳು ನಾಳೆ ನನ್ನ ಕೊರಗು ಆಗ್ತದೆ ಅಂತ ನಾನು ಒಂದು 3 ತಿಂಗಳು ಯೋಚಿಸಿ ಕಾಂಪ್ರಮೈಸ್ ಮಾಡೋಕ್ಕೆ ಟ್ರೈ ಮಾಡಿ ಆರ್ಬಿಟ್ರಿ ಹೋಗಿ ತುಂಬ ದೊಡ್ಡವ್ರಿಗೆಲ್ಲ ಹೇಳ್ಸಿದ್ರು. ಅವ್ರು ಏನೋ ನಾನು ತುಂಬ ದೊಡ್ಡವನು, ನನ್ನ ಮುಂದೆ ಇವೆಲ್ಲ ಲೆಕ್ಕಕ್ಕಿಲ್ಲ, ನಾನು ಹೇಳಿದ್ದೇ ದಾರಿ, ನಾನು ಹೋಗಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರೋಂಥದ್ದು ದುರಂತ.